ವಿಶ್ರಾಂತಿ ನೆಪದಲ್ಲಿ ರೆಸಾರ್ಟ್ನಲ್ಲಿರೋ ಸಿಎಂ ಸಿದ್ದರಾಮಯ್ಯ ಅವರು ತನ್ನೆಲ್ಲಾ ತಂತ್ರಗಾರಿಕೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ. ರೆಸಾರ್ಟ್ನಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗಿದ್ದಾರೆ. ಯಡಿಯೂರಪ್ಪ ಅವರ ಆಪ್ತರಿಗೆ ಗಾಳ ಹಾಕೋದ್ರ ಮುಖಾಂತರ ಪಕ್ಷಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮತಗಳನ್ನ ಸೆಳೆದುಕೊಳ್ಳೋಣ ಅನ್ನೋ ಪ್ರಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಂಗೆ ಕಾಣಿಸ್ತಾ ಇದೆ. ಇದೀಗ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಹೇಳ್ತಾ ಇದ್ದಂತೆ ಎಚ್ ವಿ ರಾಜೀವ್ ಮತ್ತು ಸದಾನಂದ ಇವರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದ ನಾಯಕರಲ್ಲ ಅಂದ್ರೂ ಕೂಡ ಸ್ಥಳೀಯವಾಗಿ ಇಂಪ್ಯಾಕ್ಟ್ ಅಂತೂ ಇದೆ. ಅವರ ಬೆಂಬಲಿಗರ ಸಂಖ್ಯೆ ಇದೆ. ಅದೇ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ಎಷ್ಟು ಬರೋಕ್ ಸಾಧ್ಯವೋ ಅಷ್ಟು ತುಂಬಿಸ್ಕೊಳ್ಳೋಣ, ಅಷ್ಟು ಕಾರ್ಯಕರ್ತರನ್ನು ನಮ್ಮ ಕಡೆಗೆ ಹೇಳ್ಕೊಳ್ಳೋಣ, ನಂಬರ್ಸ್ ಗಳನ್ನ ಗೇನ್ ಮಾಡ್ಕೊಳ್ಳೋಣ ಅನ್ನೋ ತಂತ್ರಗಾರಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಹಾಗಾಗಿ ಅಲ್ಲಿ ಎಲ್ಲಾ ಕಾಸ್ಟ್ ಅಥವಾ ಎಲ್ಲಾ ಜಾತಿಯನ್ನ ಒಟ್ಟುಗೂಡಿಸೋದ್ರ ಮುಖಾಂತರ ಈಗ ಅಹಿಂದವನ್ನ ಹೇಗೆ ಎಳ್ಕೊಳ್ಬೇಕು, ಸೆಳೆದ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಳ್ಳೋದ್ರ ಮುಖಾಂತರ ಒಕ್ಕಲಿಗಾಸ್ತ್ರವನ್ನ ಕೂಡ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಉಳಿಯುವಂತದ್ದು ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯದವರು. ಅದರಲ್ಲೂ ಕೂಡ ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವ್ರು, ಅದರಲ್ಲೂ ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡಿರುವಂತವ್ರು, ಬೇರೆ ಬೇರೆ ಕಾರಣಗಳಿಗೆ ಅಸಮಾಧಾನಗೊಂಡಿರೋರ್ನ ತಮ್ಮ ಕಡೆ ಸೆಳ್ಕೊಳ್ಳೋಣ ಅಂತ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ ಡೀಟೇಲ್ಸ್ನ. ಕೆಪಿ ನಾಗರಾಜ್, ಇದೀಗ ಬೇರೆ ಕ್ಷೇತ್ರಗಳಂತೆ ಮೈಸೂರು ಕೊಡಗು ಕ್ಷೇತ್ರ ಅಲ್ಲ. ಇಲ್ಲಿ ಅಭ್ಯರ್ಥಿಯನ್ನ ಟೀಕೆ ಮಾಡಿಯೋ ಟೀಕೆ ಟಿಪ್ಪಣಿಯಿಂದ ಸೋಲ್ಸೋಕ್ ಆಗಲ್ಲ. ಅದು ಅವರಿಗೆ ಪೆಟ್ಟು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ ಕಾಣುತ್ತೆ ಕಾಂಗ್ರೆಸ್ಗೆ. ಹಾಗಾಗಿಯೇ ಈ ರೀತಿಯಾಗಿ ಲೋಕಲ್ ಲೀಡರ್ಸ್ ಗಳನ್ನ ಸೆಳೆದುಕೊಳ್ಳೋದ್ರ ಮುಖಾಂತರ ನಂಬರ್ಸ್ ಗೇನ್ ಮಾಡ್ಕೊಳ್ಳೋ ಸ್ಟ್ರಾಟಜಿ ಏನಂತೀರಾ? ನಿಶ್ಚಿತವಾಗ್ಲೂ ಕೂಡ ವಿದ್ಯಾ, ಒಂದು ವೇಳೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ಅವ್ರನ್ನ ಟೀಕೆ ಮಾಡೋದಕ್ಕೆ ಭಾಳಷ್ಟು ಅಸ್ತ್ರಗಳಿದ್ವು. ಅದನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಆದರೆ ಈಗ ಬದಲಾಗಿರುವಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು, ಯದುವೀರ್ ಅವರನ್ನು ಟೀಕೆ ಮಾಡಿ ಆ ಟೀಕೆಯನ್ನು ಜೀರ್ಣಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಯದುವೀರ್ ಅವರ ವಿರುದ್ಧ ಒಂದು ಪದ ಬಳಕೆ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ಗೆ ಬೂಮರ್ಯಾಂಗ್ ಆಗುತ್ತೆ. ಯಾಕಂದರೆ ಯದುವಂಶದ ಬಗ್ಗೆ ಆ ಥರದೊಂದು ಪ್ರೀತಿ ಮತ್ತು ಗೌರವ ಮೈಸೂರು ಭಾಗದಲ್ಲಿದೆ. ಈ ಕಾರಣಕ್ಕೋಸ್ಕರವಾಗಿಯೇ ಜಾತಿಯ ಪ್ರಬಲವಾದಂಥ ಕಾರ್ಡ್ಗಳನ್ನು ಈಗ ಕಾಂಗ್ರೆಸ್ ಬಳಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಯಡಿಯೂರಪ್ಪನವರ ಬೆಂಬಲಿಗರನ್ನೇ ಅತಿ ಹೆಚ್ಚಿನ ಟಾರ್ಗೆಟನ್ನು ಸಿದ್ದರಾಮಯ್ಯವರು ಮಾಡ್ಕೊಂಡಿರೋ ರೀತಿಯಲ್ಲಿ ಈ ಆರಂಭ ಹಂತದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಕೆ ಆರ್ ಕ್ಷೇತ್ರದ ಎಚ್ ವಿ ರಾಜೀವ್ ಇರ್ಬೋದು ಅಥವಾ ವರ್ಣಾ ಕ್ಷೇತ್ರದ ಸದಾನಂದ್ ಇರ್ಬೋದು, ಅವರು ಯಡಿಯೂರಪ್ಪನವರ ನಿಷ್ಠಾವಂತ ಬೆಂಬಲಿಗರು. ಹಿಂದೆ KJPಯಲ್ಲೂ ಕೂಡ ರಾಜೀವ್ ಹೋಗಿ ಸ್ಪರ್ಧೆಯನ್ನು ಕೂಡ ಮಾಡಿದರು. ಹಾಗಾಗಿ ಈ ನಿಷ್ಠಾವಂತ ಮುಖಂಡರುಗಳನ್ನೇ ಇವರು ತಮ್ಮ ಪಾರ್ಟಿಗೆ ಸೆಳೆಯುವಂಥ ಮೂಲಕವಾಗಿ ಬ್ರಾಹ್ಮಣ ಸಮುದಾಯದ ಒಂದಿಷ್ಟು ಮತಗಳು ಕ್ರೋಢೀಕರಣ ಆಗಬೇಕು. ಮತ್ತು ವರ್ಣಾ ಕ್ಷೇತ್ರದ ಭಾಗದಲ್ಲಿ, ವರ್ಣಾ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರಕ್ಕೆ ಸೇರುತ್ತೆ, ಆ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಆ ಕ್ಯಾಂಡಿಡೇಟ್ಗೆ ಬರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ. ಅದರ ಒಳಗಡೆ ಇನ್ನೊಂದು ಸ್ಟ್ರಾಟಜಿ ಇದೆ ವಿದ್ಯಾ. ಇವರಿಬ್ಬರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥವ್ರು. ರಾಜೀವ್ ಇರ್ಬೋದು, ಸದಾನಂದ್ ಇರ್ಬೋದು, ಇಬ್ಬರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಅವರಿಬ್ಬರನ್ನು ಸೆಳ್ಕೊಳ್ಳುವ ಮೂಲಕವಾಗಿ ಮತ್ತೊಂದು ಕಡೆಯಲ್ಲಿ ತಮ್ಮ ರಾಜಕೀಯ ವೈರಿಯಾಗಿರುವಂಥ GT ದೇವೇಗೌಡರಿಗೂ ಕೂಡ ಒಂದು ಟಾಂಗನ್ನು ಕೊಡುವಂತಹ ಕೆಲಸವನ್ನು ಈ ಮೂಲಕವಾಗಿ ಮಾಡಲಾಗ್ತದೆ. ಅಂದರೆ ಒಂದೇ ಕಲ್ಲಿನ ಮೂಲಕವಾಗಿ ಎರಡೆರಡು ಅಕ್ಕಿಗಳನ್ನು ಹೊಡೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ರೆಸಾರ್ಟ್ನಲ್ಲೇ ಕೂತು ಮಾಡ್ತಾ ಇದ್ದಾರೆ ವಿದ್ಯಾ. ಓಕೆ, ಇದೀಗ ಒಂದ್ ಕಡೆ ಮೈಸೂರಿನಲ್ಲಿ ಆಪರೇಷನ್ ಕಾಂಗ್ರೆಸ್ ಸದ್ದು ಮಾಡ್ತಾ ಇದ್ರೆ,